ಸ್ನೇಹಿತರೆ, ಕಳೆದ ಚುನಾವಣೆ, ಲೋಕಸಭಾ ಚುನಾವಣೆ ಆಗಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಆಂದೋಲನವನ್ನು ಹಮ್ಮಿಕೊಂಡಿದೆ. ಮೋದಿ ಹಾಗೂ BJPಯನ್ನು ಸೋಲಿಸಿ ಅಂತೇಳಿ ಪ್ರತಿ ಹಳ್ಳಿಗೂ ನಾವು ಹೋಗಿದ್ವಿ. ಅದು ಹೋಗ್ಲಿಕ್ಕೆ ಮುಖ್ಯ ಕಾರಣ ಮೋದಿ ಸರ್ಕಾರ ಮತ್ತು ಮೋದಿ ರೈತ ವಿರೋಧಿಗಳು. ಇಂಥ ರೈತ ವಿರೋಧಿಗಳನ್ನು ಸೋಲಿಸ್ಬೋದು ನಮ್ಮ ರೈತರ ಆದ್ಯ ಕರ್ತವ್ಯ ಅಂಥೇಳಿ ನಾವು ಒಂದು ಕಾರ್ಯಕ್ರಮ ಹಾಕ್ಕೊಂಡು ಹಳ್ಳಿಗೂ ತಲುಪಿದ್ದೀವಿ. ಅದಕ್ಕೆ ಸರಿಯಾಗಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ರೈತರಿಗೆ ಬರಬೇಕಾದಂತಹ ನಬಾರ್ಡ್ನಿಂದ ಬರಬೇಕಾದ ಪುನರ್ಧನವನ್ನು ಸಂಪೂರ್ಣ ನಿಲ್ಲಿಸಿದೆ. ಸಂಪೂರ್ಣ ಅನ್ನೋದಕ್ಕಿಂತಲೂ 58% ಕಡಿತಗೊಳಿಸಿದೆ. ಕಳೆದ ಬಾರಿ 5,600 ಕೋಟಿ ರೂಪಾಯಿ ಕರ್ನಾಟಕ ಕೊಟ್ಟಿತ್ತು. ಈ ಸರಿ 2,340 ಕೋಟಿ ರೂಪಾಯಿನ ಮಾತ್ರ ಕೊಟ್ಟಿದೆ. ಅದರ ಜೊತೆಗೆ ಕೇಂದ್ರ ಬಜೆಟ್ನಲ್ಲಿ ಸರಿ 11% ಜಾಸ್ತಿ ಮಾಡ್ತೀವಿ ಅಂತೇಳಿ ಇದೇ ಹಣಕಾಸು ಸಚಿವರು ಹೇಳಿಕೆ ಕೊಟ್ಟಿದ್ದರು. ರಿಸರ್ವ್ ಬ್ಯಾಂಕ್ ಕೂಡ 12% ಈ ಸರಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ರೆಕಮೆಂಡ್ ಮಾಡಿದೆ. ಅಂಥ ಸಂದರ್ಭದಲ್ಲಿ 58% ಕಡಿತ ಮಾಡಿದ್ದಾರೆ. ಅಂದರೆ ಇದು ರೈತ ವಿರೋಧಿ ನೀತಿ ಅಲ್ಲ, ರೈತರಿಗೆ ಮರಣಶಾಸನ. ಮತ್ತು ರೈತರನ್ನು ಪೂರ್ತಿ ಭೂಮಿಯಿಂದ ಒಕ್ಕಲೆಬ್ಬಿಸಿ ಬಹುರಾಷ್ಟ್ರೀಯ ಕಂಪ್ನಿಗಳಿಗೆ ಮತ್ತಿತರ ಖಾಸಗಿ ಕಂಪ್ನಿಗಳಿಗೆ ರೈತರ ಜಮೀನನ್ನು ಕೊಡ್ತಕ್ಕಂಥ ಇದಕ್ಕೆ ಹುನ್ನಾರ ಹಿಂದಿದೆ. ಇದಕ್ಕೆ ಪೂರಕವಾಗಿ ಮತ್ತು ಇದರಲ್ಲಿ ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ, ಅಲ್ಪಾವಧಿ ಒಂದು 5 ಲಕ್ಷದವರೆಗೂ, ದೀರ್ಘಾವಧಿಗಳು 3 ರಿಂದ 15 ಲಕ್ಷದವರೆಗೂ ಕೊಡ್ತಕ್ಕಂಥ ಬೇರೆ ಬೇರೆ ಸ್ಕೀಮ್ಗಳಿದೆ. ಎಲ್ಲದೂ ಇನ್ನು ನಿಂತೋಗ್ಬಿಡುತ್ತೆ. ಎಲ್ಲದೂ ನಿಂತೋಯ್ತು ಅಂದರೆ ಮತ್ತೆ ನಾವು 5,600 ಕೋಟಿಗೆ ಪ್ಲಸ್ ಕರ್ನಾಟಕ ಸರ್ಕಾರ 4% ಬಡ್ಡಿ ಕೊಡ್ತಾ ಇತ್ತು. ಆಗ ಇಲ್ಲಿ ರೈತರಿಗೆ 0% ಕೊಡ್ತಾ ಇತ್ತು. ಕೆಲವು ಅಲ್ಪಾವಧಿ ಸಾಲಗಳಿಗೆ 0%, ಇವು ಮಧ್ಯಮಾವಧಿ ಸಾಲಗಳಿಗೆ 3.5% ಹೀಗೆ ಮಾಡಿತ್ತು. ಅದನ್ನೆಲ್ಲ ಧಿಕ್ಕರಿಸಿ ಈ ಬ್ಯಾಂಕ್ ಮತ್ತು ಇದು ಯಾವತ್ತಿಂದ ಪ್ರಾರಂಭ ಆಗಿದೆ ನಬಾರ್ಡ್ ಅಂದರೆ 1970ರ ಸಂದರ್ಭದಲ್ಲಿ ರಾಷ್ಟ್ರೀಕರಣ ಆದ ನಂತರ ಬ್ಯಾಂಕ್ಗಳು ರೈತರಿಗೆ ಸಾಲ ಕೊಡೋದ್ರಲ್ಲಿ ತುಂಬ ಅಸಹಕಾರ ಮಾಡ್ತಾ ಇರೋ ಸಂದರ್ಭದಲ್ಲಿ 1982ರಲ್ಲಿ ಕೇಂದ್ರ ಸರ್ಕಾರ, ಆವಾಗಿನ ಪ್ರಧಾನಿ ಇಂದಿರಾ ಗಾಂಧಿ ಸ್ಪಷ್ಟವಾಗಿ ಇಲ್ಲ, ರೈತರಿಗೆ ಪ್ರತ್ಯೇಕವಾದ ಬ್ಯಾಂಕ್ ಇರಬೇಕು ಅಂತ ನಬಾರ್ಡನ್ನು ತಂದರು. ಯಾಕಂದ್ರೆ ಈ ರಾಷ್ಟ್ರೀಕೃತ ಬ್ಯಾಂಕಿಂದ ರೈತರಿಗೆ ಉಪಯೋಗ ಆಗಲ್ಲ. ಆ ನಬಾರ್ಡ್ ಮೂಲಕ ಇಲ್ಲಿ ತನಕ ತುಂಬ ಅತ್ಯುತ್ತಮವಾಗಿ ಹಣ ಹರಿದು ಬರ್ತಾ ಇತ್ತು. ಕೃಷಿ ಚಟುವಟಿಕೆ ಚೆನ್ನಾಗಿ ನಡೀತಾ ಇತ್ತು. ಅದನ್ನು ಪೂರ್ತಿ ನಿಲ್ಲಿಸ್ತಕ್ಕಂಥ ಮೊದಲನೇ ಹೆಜ್ಜೆನೇ ಈಗ 58% ಕಡಿತಗೊಳಿಸಿದೆ. ಮತ್ತು ಎರಡನೇದಾಗಿ ಬೆಲೆ MSP ಕೊಡ್ತೀವಿ ಅಂತೇಳಿ 2014ರಲ್ಲಿ ಮೋದಿ ಸರ್ಕಾರ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತೀವಿ ಅಂತೇಳಿ ಬಂದಿರ್ತಕ್ಕಂಥ ಸರ್ಕಾರ MSP ಅಂತ ಕೊಡಲಿಲ್ಲ. MSP ಕೊಡೋದು ಬೇಡ, ಹೋಗಿ ಕೊಡೋ ಸಾಲಗಳನ್ನು ಯಾಕಂದ್ರೆ ಅವ್ರದ್ದು ಉದ್ದೇಶ ಏನಿದೆ ಅಂದರೆ ಸಾಲ ಅಂತಲೂ ಇಲ್ಲ, ಕೊಡೋಲ್ಲ. ನಿಮ್ಗೆ ಸಾಲನೇ ಕೊಡಲ್ಲ ಅಂದ್ರೆ ಸಾಲ ಉಳಿದಿರೋ ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ರೈತರ ಅವಶ್ಯಕತೆ ಈ ದೇಶಕ್ಕಿಲ್ಲ ಅನ್ನೋ ಮಟ್ಟಕ್ಕೆ ಮೋದಿ ಆ್ಯಂಡ್ ನಿರ್ಮಲಾ ಸೀತಾರಾಮನ್ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದಂಗಿದೆ. ಅದಕ್ಕೆ ಪೂರಕವಾಗಿ ಈ ರೀತಿ ಫಂಡನ್ನು ಕಡಿತಗೊಳಿಸಿದೆ. ನಮಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಮುಖ್ಯವಾಗಿ ನಾನು ಒಂದಿಷ್ಟು ಜನ ಹತ್ರ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಇದು ಒಬ್ಬೊಬ್ಬರಿಗೆ ಸಂಬಂಧಪಡಲ್ಲ, ಅಥವಾ ಶಿವಮೊಗ್ಗಕ್ಕೋ ಸಾಗರಕ್ಕೋ ಸಂಬಂಧಪಟ್ಟ ವಿಚಾರ ಅಲ್ಲ, ಅಥವಾ ಬೆಂಗಳೂರಿಗೆ ಸಂಬಂಧಪಟ್ಟಿರೋದಲ್ಲ. ಈ ರಾಜ್ಯದ ಮಣ್ಣಿನ ಮಗ ದೇವೇಗೌಡರು, ಮಣ್ಣಿನ ಮೊಮ್ಮಗ ಕುಮಾರಸ್ವಾಮಿ, ಆಲ್ರೆಡಿ ಈಗ ಕೇಂದ್ರದ ಮಂತ್ರಿ, ರೈತರ ಮಗ ಯಡಿಯೂರಪ್ಪ, ರೈತರ ಮೊಮ್ಮಕ್ಕಳು ರಾಘವೇಂದ್ರ ಮತ್ತು ವಿಜಯೇಂದ್ರ, ಹಾಗೂ ಕರ್ನಾಟಕದ ಸಂಸದರು, ಕಾಂಗ್ರೆಸ್ BJP ದಳ, ಯಾವುದೇ ಪಕ್ಷದಲ್ಲಿರ್ಬೋದು, ನೀವೆಲ್ಲರೂ ಈಗ ನಿಮಗೆ ಸ್ಪಷ್ಟವಾಗಿ, ಅದರಲ್ಲೂ ಮಾಜಿ ಮುಖ್ಯಮಂತ್ರಿ ಅವರು ಬೊಮ್ಮಾಯಿಯವರು ಹೇಳ್ತಕ್ಕಂಥ ಧ್ವನಿನಲ್ಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ರೈತರ ಬಗ್ಗೆ ಕಾಳಜಿ ಎಷ್ಟಿದೆ ಅಂತ ಇದ್ರಿಗೆ ಗೊತ್ತಾಗ್ತದೆ. ಯಾಕೆ ಉಸಿರೇ ಬಿಡ್ತಾ ಇಲ್ಲ, ನೀವು ಯಾರು ಒಬ್ಬರು ಉಸಿರು ಬಿಡ್ತಾ ಇಲ್ಲ. ನಿಮಗೆ ಯಾರಿಗಾದ್ರು ದಮ್ಮೆ ಇದ್ದರೆ, ತಾಕತ್ತಿದ್ದರೆ, ಯೋಗ್ಯತೆ ಇದ್ದರೆ, ರೈತರ ಬಗ್ಗೆ ಕಾಳಜಿ ಇದ್ದರೆ, ಏನು ಇದೆ ಅಂದರೆ ಮೊದಲು ಮೋದಿ ಎದುರು ಮಾತಾಡಿ. ಮೋದಿ ಯಾರವನು? ನಿಮಗೆ ದಣ ಭಯಂಕರ ಇರ್ಬೋದು, ನಮಗೂ ಜುಜುಬಿ ಅವನು ಮೋದಿ. ಯಾಕಂದ್ರೆ ರೈತರಿಗೆ ಮರಣಶಾಸನ 700 ಚಿಲ್ಲರೆ ರೈತ ಸತ್ತಾಗಲೇ ಒಳಗೆ ಬಿಡಲಿಲ್ಲ. ಅವ್ರ ವಿರುದ್ಧ ಇಡೀ ದೇಶಾದ್ಯಂತ ಹೋರಾಟ ಮಾಡಿದ್ವಿ, ಚುನಾವಣೆಯಲ್ಲೂ ಹೇಳಿದ್ವಿ ನಾವು. ನಮಗೆ ನೈತಿಕತೆ ಇದೆ. ಯಾಕೆ ಅವ್ನು ಸೋಲಿಸ್ಬೇಕು ಅಂದೀವಿ ಅಂದರೆ ಮೋದಿ ಮತ್ತು BJP ಸೋಲ್ಸೋಕ್ಕೆ ಕಾರಣ ಅಂದರೆ ಇದೇ ಕಾರಣಕ್ಕೋಸ್ಕರ.
ಇನ್ನು ಮುಂದೂ ಕೂಡ ರೈತರಿಗೆ ಮರಣ ಸಾಹಸವನ್ನು ಪದೇ ಪದೇ ಬರದೇ ಬರೀತಾರೆ, ಎಲ್ಲರೂ ನೆನಪಿಟ್ಕೋಬೇಕು. ಹಾಗಾಗಿ ಇದನ್ನು ಅತ್ಯಂತ ಘಂಟಾಘೋಷವಾಗಿ ಇಡೀ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರಿಗ ಈ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ ಪ್ರಸ್ತಾಪ ಮಾಡಿದ್ದಾರೆ. ಆಗಲ್ಲ ಅಂತಲೇ ಕೂಡ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಈ ನಡುವೆ ಕರ್ನಾಟಕದ ಹಲವು ಬಣಗಳು, ರೈತ ಸಂಘದ ಬಣಗಳು ಮತ್ತು ಬೇರೆ ಬೇರೆ ರೈತ ಸಂಘಟನೆಗಳು ಎಲ್ಲರೂ ಸೇರಿ ಇದಕ್ಕೊಂದು ದೊಡ್ಡ ಜನಾಂದೋಲನ ರೂಪಿಸುವ ಅಗತ್ಯ ಇದೆ ಅಲ್ವಾ? ಅಲ್ಲ, ಖಂಡಿತ. ಹಾಂ, ನಾವು ಇದನ್ನು ಇಲ್ಲಿಂದ ಡೆಲ್ಲಿವರೆಗೂ ತಗೊಂಡು ಹೋಗ್ತೀವಿ. ನಾವು ಈಗ ಸರ್ಕಾರ ಏನು ಯಾವುದೇ ಇರ್ಬೋದಂತೆ, ಯಾಕಂದ್ರೆ ರೈತರ ಪ್ರಶ್ನೆ, ರೈತರ ಜೀವನ ಮಾಡೋದು ಪ್ರಶ್ನೆ ಇರುವಾಗ ನಾವು ದೊಡ್ಡ ಜನಾಂಗ ಇಲ್ಲಿ ಡೆಲ್ಲಿವರೆಗೂ ತಗೊಂಡು ಹೋಗ್ತೀವಿ. ಇದು ಅಕ್ಷರದಲ್ಲಿ ನಾವು ಕೈ ಬಿಡಲ್ಲ, ಡೆಲ್ಲಿಗೂ ತಗೊಂಡು ಹೋಗ್ತೀವಿ, ಒತ್ತಾಯನೂ ಮಾಡ್ತೀವಿ. ಮತ್ತು ಇಡೀ ದೇಶ, ಬರೀ ಕರ್ನಾಟಕದ ರೈತರ ಪ್ರಶ್ನೆ ಅಲ್ಲ, ಇಡೀ ದೇಶದ ರೈತರ ಪ್ರಶ್ನೆ. ಈಗೇನು ಆಹಾರ ಆಗ್ತಾ ಇದೆ ಇದೇ ರೀತಿ ಮಾಡಿದರೆ ಬಹುತೇಕ ಮುಂದಿನ ವರ್ಷನೇ ಇದರ ಅರ್ಧ ಆಹಾರ ಉತ್ಪಾದನೆ ಮಾಡ್ಲಿಕ್ಕೆ ಆಗಲ್ಲ, ಕೈ ಬಿಡಬೇಕು. ರೈತರು ಈಗಾಗಲೇ ಇದನ್ನೇ ಈಗ ಇಲ್ಲದೇ ಇರತಕ್ಕಂಥ ಬಡ್ಡಿ ಇಲ್ಲದಿರೋ ಸಾಲದಲ್ಲೇ ಕಟ್ಟಕ್ಕೆ ಆಗ್ತಾ ಇಲ್ಲ. ಇನ್ನು ಬಡ್ಡಿಯನ್ನು ಕಟ್ಟಿ ಈ ರೀತಿ ಬೆಲೆ ಇಲ್ಲ, MSP ಇಲ್ಲ, ಏನು ಇಲ್ಲದೆ ಇರತಕ್ಕಂಥ ರೈತರು ಹೇಗೆ ಬೆಳೀತಾರೆ? ಹಾಗಾಗಿ ಅದನ್ನು ಸುಲಭದಲ್ಲಿ ಕೈ ಬಿಡಲ್ಲ. ನಾವು ಇಡೀ ನಮ್ಮ ರಾಜ್ಯಾಧ್ಯಕ್ಷರು, ನಾವು ಬೇರೆ ಬೇರೆ ಸಂಯುಕ್ತ ಹೋರಾಟ, ಬೇರೆ ಬೇರೆ ಜನಾಂದೋಲನಗಳನ್ನು ಜೊತೆಗೆ ಇಟ್ಟುಕೊಂಡು ಇದಕ್ಕೊಂದು ಸ್ಪಷ್ಟ ಒಂದು ನೀತಿಯನ್ನು ರೂಪಿಸಿ ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಹೋರಾಟ ಮಾಡ್ತೀವಿ. ಕರ್ನಾಟಕದಲ್ಲಂತೂ ಖಂಡಿತ ನಾವು ಮಾಡ್ತೀವಿ. ಅದರಲ್ಲೇ ಸರ್, ಈ ಬೆಳೆ ವಿಮೆ ಏನಿದೆಯಲ್ಲ, ಬೆಳೆ ವಿಮೆ ಮಲೆನಾಡು ಭಾಗದಲ್ಲಿ ಅಡಿಕೆಗೆ ಮಾತ್ರ ಬರುತ್ತೆ, ಭತ್ತಕ್ಕೆ ಬೆಳೆ ವಿಮೆ ಕೊಟ್ಟಿದ್ರು ಕೂಡ ಭತ್ತಕ್ಕೆ ಬರಲ್ಲ ಅಂತ ತುಂಬಾ ಆರೋಪಗಳಿದ್ದಾವೆ. ಇದೇ ತರ ಕೆಲವೊಂದು ಬೆಳೆಗಳು ಅಂದ್ರೆ ದೇಶಾದ್ಯಂತ ಈ ತರ ಇದು ಮಾಡ್ತಾರೆ. ಆ ಇನ್ಸೂರೆನ್ಸ್ ಕಂಪ್ನಿಗಳ ಬಗ್ಗೆ ನಿಮ್ಗೆ ಏನು ಅನಿಸಿಕೆ? ಈ ಇನ್ಸೂರೆನ್ಸ್ ಅನ್ನೋದೇ ಒಂದು ದೊಡ್ಡ ಬೋಗಸ್ಸು. ಸುಮ್ಮನೆ ಅದೇನು ಗೊತ್ತನೋ, ಈ ರೈತರನ್ನ ದಿಕ್ಸ್ತಪಿಸ್ತಕ್ಕಂಥ ಒಂದು ತಂತ್ರ. ಇನ್ಸೂರೆನ್ಸ್ ಕಂಪ್ನಿಗಳು ಕೂಡ ಏಜೆಂಟ್ಗಳು, ಮೋದಿ ಏಜೆಂಟ್ಗಳೇ. ನೀವು ರೈತರ ಪರವಾಗಿದ್ದಾವೆ ಏಜೆಂಟ್ ಅಂತ ತಿಳ್ಕೊಳ್ಳೇಬೇಡಿ. ಈಗ ಬರೀ ರೈತರಿಗೋ ಭತ್ತಕ್ಕೋ ಏನಂತಲ್ಲ, ಎಲ್ಲ ಕಂಪ್ನಿಗಳು ಏನಿದಾವೆ, ಬಹುರಾಷ್ಟ್ರೀಯ ಕಂಪ್ನಿಗಳು, ಇನ್ಸೂರೆನ್ಸ್ ಕಂಪ್ನಿಗಳಿರ್ಬೋದು, ಮತ್ತೊಂದು ಬೇರೆ ಬೇರೆ ರೈತರ ಸೆಕ್ಟಾರಿಗೆ ಎಂಟ್ರಾಗ್ತಾ ಇದಾವೆ, ರೈತರ ಸೆಕ್ಟಾರ್ಗಳಿಗೆ ಎಂಟ್ರಾಗ್ತಾ ಇದ್ದ ಬೀಜ ಕಂಪ್ನಿಗಳಿರ್ಬೋದು, ಮತ್ತೊಂದು ಎಲ್ಲವೂ ಕೂಡ ಬೋಗಸ್ಗಳು. ಅದರ ಮೋದಿಯ ಪಾಲ್ದಾರರು, BJP ಪಾಲ್ದಾರರು ಅವರು. ಹಾಗಾಗಿ ಅದು ವಿರುದ್ಧ ಮುಂದಿನ ದಿನ ದೊಡ್ಡ ನಾವು ಮಾಡ್ತಾನೆ ಇದ್ದೀವಿ. ಈ ಏನು ನೀವು ಇನ್ಸೂರೆನ್ಸ್ ಕಂಪ್ನಿ ವಿಚಾರ ಕೇಳಿದ್ರಲ್ಲ, ಇದು ಎಲ್ಲಿ ನೋಡಿದ್ರು ಮೋಸ. ರೈತನಿಗೆ ಎಲ್ಲೂ ಅವರಿಂದ ನ್ಯಾಯವಾದ ಒಂದು ಇನ್ಸೂರೆನ್ಸ್ ಸಿಕ್ಕೂ ಇಲ್ಲ, ಏನೂ ಇಲ್ಲ. ಯಾವುದೋ ಒಂದು ಇನ್ಸೂರೆನ್ಸ್ ಹತ್ರ ಯಾವುದೋ ಒಂದು ವ್ಯಕ್ತಿಗಿರುತ್ತೆ. ಇವ್ರದ್ದೊಂದು ಹಳ್ಳಿಗೋ, ಒಂದು ಗ್ರಾಮಕ್ಕೋ, ಒಂದು ಪಂಚಾಯತಿಗೋ ಮಾಡ್ತಾರೆ ಇನ್ಸೂರೆನ್ಸ್ ಕಂಪ್ನಿ. ಯಾವುದೋ ಒಬ್ಬ ವ್ಯಕ್ತಿ ಸತ್ತ ತಕ್ಷಣ ಇಡೀ ಗ್ರಾಮದ ಜನ ಎಲ್ಲ ಸತ್ತ ಮಾತ್ರ ಇನ್ಸೂರೆನ್ಸ್ ಹತ್ರ ಇದೆಯಾ? ಹಾಗೆ ನಿಲ್ವಲ್ಲ, ಒಬ್ಬ ರೈತನಿಗೆ ನಷ್ಟ ಆದರೂ ಕೊಡಬೇಕಲ್ವಾ? ಸರ್, ಈಗ ಭಾಳ ಇಂಪಾರ್ಟೆಂಟ್ ಏನಂದರೆ ಅವ್ರು ಕೇಳಿದ ಪ್ರಕಾರ ಅಡಿಕೆ ಕೊಡ್ತಾರೆ, ಆದರೆ ಬಗರುಕುಮ್ಮಲ್ಲಿರ್ತಕ್ಕಂಥ ಅಡಿಕೆ ಇಲ್ಲ. ಆಮೇಲೆ ಬಗರುಕುಮ್ಮಲ್ಲಿರ್ತಕ್ಕಂಥ ಭತ್ತದ ಬೆಳೆಗಾರರಿಗಿಲ್ಲ, ಬೇರೆ ಬೆಳೆಗಾರರಿಗೆ ಇಲ್ಲ. ಇದೊಂದು ಅವೈಜ್ಞಾನಿಕವಾದಂಥ ನೀತಿ ಅಲ್ವಾ? ಈಗ ಎಷ್ಟೋ ವರ್ಷದಿಂದ ಬಗರುಕುಮ್ಮಲ್ಲಿದ್ದಾರೆ, ನೀವು ಹಕ್ಕುಪತ್ರ ಕೊಟ್ಟಿಲ್ಲ, ಬೇರೆ ಬೇರೆ ಕಾರಣ ಹೇಳಿ, FRA ಹೇಳಿ, ಇಂಡೀಕರಣ ಹೇಳಿ, ಇಲ್ಲ. ಸೊ ಹಾಗಾಗಿ ಈ ಬೆಳೆ ವಿಮೆ ಅನ್ನೋದನ್ನು ನೀವು ಹೇಳ್ದಂಗೆ ಅವರು ಏಜೆಂಟ್ರಾಗಿರೋದು ಸತ್ಯ, ಒಂದು ದೊಡ್ಡ ಮಟ್ಟದ ಒಂದು ವೈಜ್ಞಾನಿಕ ಆವಿಷ್ಕಾರ ಆಗಬೇಕಲ್ವ ಸರ್? ಅಡಿಕೆ ಬೆಳೆಗಾರರಾದ್ರೆ ಅವ್ರದೊಂದು ಸಂಘಟಿತವಾದ ಒಂದು ಗುಂಪಿದೆ. ಅವ್ರು ಏನೇನು ಪಡ್ಕೊಳ್ತಕ್ಕಂಥದ್ದನ್ನ ಅವ್ರು ಪಡ್ಕೊಳ್ತಾರೆ. ಉಳಿದಿರ್ತಕ್ಕಂಥ ರೈತರು ಏನು ಗೊತ್ತಾ, ಅಸಂಘಟಿತ ಸ್ಥಿತಿ, ಅಸಂಘಟಿತ ಕಾರ್ಮಿಕರಿದ್ದಂಗೆ ಅಸಂಘಟಿತ ರೈತರು. ಅಡಿಕೆ ಬೆಳೆಗಾರರು ಮಾತ್ರ ಇದ್ದದಲ್ಲಿ ಅಂತ ಅಡಿಕೆ ಕಾಫಿ ಇದ್ದವ್ರು ಇರೋದ್ರಿಂದ ಕೆಲವೊಂದಿಷ್ಟು ಪ್ರಯೋಜನಗಳನ್ನು ಅವ್ರಿಗೆ ಪಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆ. ಆದರೆ ಟೋಟಲಿ ಇನ್ಸೂರೆನ್ಸ್ ಅನ್ನೋದೇ ಒಂದು ಅವೈಜ್ಞಾನಿಕ, ಯಾವುದೇ ರೀತಿಯ ನೀತಿ ನಿರೂಪಣೆ ಅಥವಾ ಅದಕ್ಕೊಂದು ಸೂತ್ರವನ್ನೇ ಇಲ್ಲ, ಆ ರೀತಿಯಲ್ಲಿ ನಡೀತಾ ಇದೆ.